ನಾವು ಟಿ ವಿಯಲ್ಲೋ ಅಥವಾ ಮೊಬೈಲ್ ನೋಡಿಕೊಂಡೇನೆ ಒಂದು ರೀತಿಯ ಭಾರತ ದರ್ಶನ ಮಾಡ್ತೀವಿ ಈ ಒಂದು ವಿಭಾಗದಲ್ಲಿ ಅಂತ ಹೇಳ್ಬೋದು. ಇವತ್ತಿನ ಕ್ಷೇತ್ರ ಮಹಿಮೆಯಲ್ಲಿ ಯಾವ ಸುಕ್ಷೇತ್ರದ ಬಗ್ಗೆ ಹೇಳ್ತಾ ಇದ್ದೀರಾ ಗುರುಗಳೇ? ಇದು ಧನುರ್ಮಾಸ ಆಗಿರೋದ್ರಿಂದ ಈ ಮಾಸದಲ್ಲಿ ಅತ್ಯಂತ ವಿಶೇಷವಾಗಿರತಕ್ಕಂಥದ್ದು ಒಂದು ಆಚರಣೆ ನಮ್ಮಲ್ಲಿದೆ ದಕ್ಷಿಣ ಭಾರತದಲ್ಲಿ. ಏನಪ್ಪ ಅಂತಂದ್ರೆ ತ್ರಿರಂಗ ದರ್ಶನ ಅಂತೇಳಿ, ರಂಗನಾಥ ಸ್ವಾಮಿಯ 3 ಕ್ಷೇತ್ರಗಳ ದರ್ಶನ ಮಾಡ್ತಕ್ಕಂಥದ್ದು. ಆದಿಮಧ್ಯ ಶ್ರೀರಂಗಪಟ್ಟಣ, ಮಧ್ಯರಂಗ ಅಂತಕ್ಕಂಥದ್ದು ಶಿವನ ಸಮುದ್ರ ಸಮೀಪ ಇರ್ತಕ್ಕಂಥದ್ದು, ಮತ್ತು ಅಂತ್ಯರಂಗ ಅನ್ನೋದು ಶ್ರೀರಂಗಂ ಅಲ್ಲಿರ್ತಕ್ಕಂಥದ್ದು. ಈ 3 ಇರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಕಾವೇರಿ ನದಿಯ ಒಂದು ಪಾತ್ರದಲ್ಲಿ ಬರ್ತಕ್ಕಂಥದ್ದು. ಅದರಿಂದ ವಿಶೇಷ ಏನಪ್ಪ ಅಂತಂದ್ರೆ ಈ 3 ಕ್ಷೇತ್ರಗಳಲ್ಲೂ ಕೂಡ ಕಾವೇರಿ ನದಿ ಆ ಒಂದು ಕ್ಷೇತ್ರವನ್ನು ದ್ವೀಪವಾಗಿ ಮಾಡಿದೆ, ಸಂಗಮತ್ತರ. ಹಾಗಾಗಿ ಆರಂಭದಲ್ಲಿ ಹೀಗೆ 2 ಕವಲು ಹೊಡಿತಕ್ಕಂಥ ನದಿ ಆ ಕಾವೇರಿ ನದಿ ಮುಂದೆ ಹೋಗಿ 2 ಸಂಗಮ ಸೇರ್ಕೊಂಡು ಮುಂದೆ ಹೋಗ್ತದೆ, ಆ ಮಧ್ಯ ದ್ವೀಪ ಆಗ್ತದೆ ಅಲ್ಲ. ಆ ದ್ವೀಪ ಪ್ರದೇಶದಲ್ಲಿರ್ತಕ್ಕಂಥ 3 ರಂಗನಾಥ ಸ್ವಾಮಿಯ ಕ್ಷೇತ್ರಗಳು ಇವತ್ತು ನಮ್ಮ ಕ್ಷೇತ್ರ ಮಹಿಮೆಯಲ್ಲಿ ಅದಂತ. ಗುರುಗಳೇ, ಒಂದು ಮಾತನ್ನ ಕೇಳಲಾಗತ್ತೆ, ಬಹಳಷ್ಟು ಜನ ಹೇಳ್ತಾರೆ ಈ ತರ, ಒಂದೇ ದಿನದಲ್ಲಿ 3 ರಂಗನ ಒಂದು ಸುಕ್ಷೇತ್ರವನ್ನ ನೋಡಿದ್ರೆ ಮಹಾಭಾಗ್ಯ ಅದು ಅಂತ ಹೇಳ್ತಾರೆ. ಧನುರ್ಮಾಸ ಬಹಳ ವಿಶೇಷ. ಅದೇ ಕಾರಣಕ್ಕಾಗಿ ನಾನು ಹೇಳೋದೇನಪ್ಪಾ ಅಂತಂದ್ರೆ ಆದಿರಂಗ ಶ್ರೀರಂಗಪಟ್ಟಣದಿಂದ ಆರಂಭಿಸಿ ಮಧ್ಯರಂಗ ಶಿವನ ಸಮುದ್ರದಲ್ಲಿ ದರ್ಶನ ಮಾಡಿಕೊಂಡು ಅಂತ್ಯರಂಗನಾಗಿ ಅಲ್ಲಿರ್ತಕ್ಕಂತಹ ಶ್ರೀರಂಗಂನಲ್ಲಿರ್ತಕ್ಕಂತಹ ರಂಗನಾಥನ ದರ್ಶನ ಮಾಡ್ತಕ್ಕಂಥದ್ದು. ಈ ರಂಗನಾಥನ ಸ್ವರೂಪ ಕಲ್ಪನೆ ಆಗಿದ್ದು ಹೇಗೆ ಅಂತಕ್ಕಂಥದ್ದನ್ನ ನೋಡೋಣ ಅಲ್ವಾ ಇವತ್ತು. ಈ ಒಂದು ತ್ರಿರಂಗ ಕ್ಷೇತ್ರದ ಬಗ್ಗೆ ಇವತ್ತು ನಾವು ನೋಡೋದಾದ್ರೆ ಆದಿರಂಗ, ಮಧ್ಯರಂಗ ಮತ್ತು ಅಂತ್ಯರಂಗ. ಈ ಆದಿರಂಗ ಅಂತಕ್ಕಂಥದ್ದು ಶ್ರೀರಂಗಪಟ್ಟಣ, ಮಧ್ಯರಂಗ ಅಂತಕ್ಕಂಥದ್ದು ಶಿವನ ಸಮುದ್ರ, ಅಂತ್ಯರಂಗ ಅಂತಕ್ಕಂಥದ್ದು ಶ್ರೀರಂಗಂ ಅಂತಕ್ಕಂಥ ವಿಚಾರ ನಮ್ಮಲ್ಲಿ ಅನೇಕರಿಗೆ ಸಹ ಎಲ್ಲ ಗೊತ್ತಿದೆ. ಈ ರಂಗನಾಥನ ಬಿಂಬ ಆ ಅಂತ್ಯರಂಗ ಅಂತೇಳಿ ನಾವು ಹೇಳ್ತಕ್ಕಂಥ ಶ್ರೀರಂಗಂಗೆ ಹೇಗೆ ಬಂತು ಅಂತ ನಾವು ನೋಡ್ಬೇಕು. ಕ್ಷೀರಸಾಗರ ಮಥನವಾಗ್ತಕ್ಕಂಥ ಸಂದರ್ಭದಲ್ಲಿ ಬ್ರಹ್ಮನಿಗೆ ಅನಿಸ್ತಂತೆ ನಾನು ಪರಮಾತ್ಮನನ್ನ ವಿಶೇಷವಾಗಿರತಕ್ಕಂತಹ ರೀತಿಯಿಂದ ಅರ್ಚಿಸಬೇಕು ಅಂತ. ಆಗ ಅವನೇನ್ ಮಾಡ್ತಾನೆ ಅಂತಂದ್ರೆ, ಸ್ವಾಮಿ ನಿನ್ನ ಮೂಲ ರೂಪವನ್ನು ನಮಗೆ ತೋರಿಸು ಅಂತ ಕೇಳಿದಾಗ, ಅಂತರಂಗ ಮತ್ತು ಬಹಿರಂಗ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥವನಪ್ಪ ನಾನು. ಹಾಗಾಗಿ ರಂಗನಾಥ, ನಾಥ ಅಂದ್ರೆ ಒಡೆಯ ಅಂತ, ಯಜಮಾನ, ಸ್ವಾಮಿ ಅಂತ ಅರ್ಥ. ಹಾಗಾಗಿ ಅಂತರಂಗ ಮತ್ತು ಬಹಿರಂಗದ ನಾಥನಾಗಿರ್ತಕ್ಕಂಥ ನನ್ನನ್ನು ರಂಗನಾಥ ಸ್ವರೂಪದಲ್ಲಿ ಆರಾಧನೆ ಮಾಡ್ತಕ್ಕಂಥದ್ದು ವಿಶೇಷ. ಇದರಲ್ಲಿ ಮೂಲತಃ ಈ ರಂಗನಾಥ ಸ್ವರೂಪ ಅಂತಕ್ಕಂಥದ್ದು ಪದ್ಮನಾಭ ಅಥವಾ ಅನಂತ ಪದ್ಮನಾಭ ಅಂದ್ರೆ ಶೇಷ ಸರ್ಪದ ಮೇಲೆ, ಶೇಷನಾಗನ ಮೇಲೆ ಪೌಡಿಸಿರ್ತಕ್ಕಂಥ ಅದ್ಭುತ ಸ್ವರೂಪ ಅದು. ಆ ಒಂದು ಮಹಾನ್ ಸ್ವರೂಪದ ಆ ಮೂರ್ತಿಯನ್ನ ತಾನು ಬಿಂಬ ರೂಪದಲ್ಲಿ ಸಿದ್ಧಪಡಿಸಿ ಬ್ರಹ್ಮದೇವರಿಗೆ ಆರಾಧನೆಗೆ ಕೊಟ್ಟ ಪರಮಾತ್ಮ ಅಂತ ಬರುತ್ತೆ. ಬ್ರಹ್ಮಮಾನಸ ಪುತ್ರರಾಗಿರ್ತಕ್ಕಂಥವರು ಮರೀಚಿ ಮಹರ್ಷಿಗಳು. ಮರೀಚಿ ಮಹರ್ಷಿಗಳ ಮಗ ಮಾರೀಚ ಅಂತ ಹೇಳಿ ಹೆಸರನ್ನ ಪಡೆದಿರ್ತಕ್ಕಂಥ ಕಾಶ್ಯಪ ಮಹರ್ಷಿಗಳು. ಕಾಶ್ಯಪ ಮಹರ್ಷಿಗಳ ಪತ್ನಿ ಆಗಿರ್ತಕ್ಕಂಥವಳು ಅದಿತಿ. ಅದಿತಿ ದೇವಿಗೆ ವಿವಸ್ವಾನ್, ಅರ್ಯಮ, ಪೂಷ, ತ್ವಷ್ಟ, ಸವಿತಾ, ಭಗ, ಧಾತ, ವಿಧಾತ, ವರುಣ, ಮಿತ್ರ, ಶಕ್ರ, ಉರುಕ್ರಮ ಅಂತಕ್ಕಂಥ 12 ಆದಿತ್ಯರು. ಇದರಲ್ಲಿ ವಿವಸ್ವಾನ್ ಅನ್ನುವಂಥವನ ಮಗ ವೈವಸ್ವತಮನು, ಅವನ ಮಗ ಇಕ್ಷ್ವಾಕು, ಹೀಗೆ ಬರ್ತದೆ. ಈ ಇಕ್ಷ್ವಾಕುವಿಗೆ ಬಹಳ ಪ್ರೀತಿಯಿಂದ ಬ್ರಹ್ಮದೇವರು ಆ ವಿಗ್ರಹವನ್ನು ಕೊಡ್ತಾರೆ. ಯಾಕೆಂತಂದ್ರೆ ನೀನು ಸೂರ್ಯವಂಶದ ಚಕ್ರವರ್ತಿ, ಅಂದು ಪರ್ಯಾಯವಾಗಿ ನನ್ನ ಒಂದು ಮುಂದಿನಿಂದಲೇ ನೀನು ಬಂದಿರತಕ್ಕಂಥವನು, ನನ್ನ ವಂಶದಿಂದಲೇ ಬಂದಿರತಕ್ಕನು ಅನ್ನುವ ಅಭಿಮಾನದ ಮೇಲೆ ಇಕ್ಷ್ವಾಕುವಿಗೆ ರಂಗನಾಥನ ಆ ವಿಗ್ರಹವನ್ನು ಆರಾಧನೆಗಾಗಿ ಕೊಡ್ತಾರೆ ಬ್ರಹ್ಮದೇವರು. ಹೀಗೆ ಆರಾಧ್ಯವಾಗಿ ಬಂದಿರತಕ್ಕಂತಹ ಬಿಂಬ ರಾಮನ ಕಾಲದವರೆಗೂ ಸಹ ಬಂತು. ಯಾವಾಗ ಲಂಕಾ ವಿಜಯದ ನಂತರ ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿ ಪಟ್ಟಾಭಿಷಕ್ತನಾಗ್ತಾನೆ, ಆಗ ರಾಮಚಂದ್ರ ಕೇಳ್ತಾನೆ, ಎಲ್ಲರೂ ಕೂಡ ನಿಮಗೆ ಇಷ್ಟವಾಗಿರ್ತಕ್ಕಂಥದ್ದನ್ನು ಕೇಳಿ ನಾನು ಕೊಡ್ತೇನೆ ಅಂತ. ಹಾಗೆ ಕೊಡ್ತೇನೆ ಅಂತ ಹೇಳಿದಾಗ ವಿಭೀಷಣ ಕೇಳ್ತಾನೆ, ಸ್ವಾಮಿ ನಿನಗೆ ಸಂಪೂರ್ಣ ಲಂಕೆಯನ್ನೇ ನಾನು ಅರ್ಪಣೆ ಮಾಡಿದ್ದೆ, ನೀನು ಲಂಕೆಯಲ್ಲೇ ಇರಬಹುದಾಗಿತ್ತು, ಅಯೋಧ್ಯೆ ಭರತ ನೋಡ್ಕೊಳ್ತಿದ್ದ, ಆದರೂ ಬರ್ತೇನೆ ಅನ್ನುವಂಥ ವಚನವನ್ನು ಕೊಟ್ಟಂಥ ನೀನು ಅಯೋಧ್ಯೆಗೆ ಬಂದು ಇಲ್ಲೇನೋ ಪ್ರತಿಷ್ಠಾಪಿತನಾಗ್ಬಿಟ್ಟೆ. ಆದರೆ ನಿನ್ನನ್ನು ನಾನು ಲಂಕೆಯಲ್ಲಿ ಇಟ್ಕೊಳ್ಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ, ಹಾಗಾಗಿ ನಿನ್ನ ಪ್ರತಿನಿಧಿಯಾಗಿ ಏನಾದರೂ ಒಂದು ಕೊಡು ನನಗೆ ಅಂತ ಕೇಳಿದಾಗ
ಇದು ನನ್ನ ತೇಜಸ್ಸಿರ್ತಕ್ಕಂಥದ್ದು ಮತ್ತು ನನ್ನ ವಂಶದಿಂದ ಆರಾಧಿತವಾಗಿ ಬಂದಿರತಕ್ಕಂಥ ಪ್ರಧಾನ ಮೂರ್ತಿ. ಇದನ್ನು ನೀನು ತಗೊಂಡೋಗಿ ಇದನ್ನು ಲಂಕೆಯಲ್ಲಿ ಇಟ್ಕೋ, ನಾನೇ ನಿಮಗೆ ಆ ಲಂಕೆಯಲ್ಲಿ ಬಂದು ನಿಂತ ರೀತಿಯಲ್ಲಿ ನೀವು ಅಂದುಕೊಳ್ಳಿ ಅಂತ ಹೇಳಿದ ಪರಮಾತ್ಮ ಶ್ರೀರಾಮಚಂದ್ರ. ಆ ನಂತರದಲ್ಲಿ ಅದನ್ನು ಹೊತ್ತುಕೊಂಡು ಬರುವಾಗ ದೇವತೆಗಳಿಗೆ ಆತಂಕವಾಯ್ತಂತೆ. ಎಲ್ಲಾದರೂ ಒಂದೊಮ್ಮೆ ಈ ವಿಭೀಷಣ ಏನೋ ಒಳ್ಳೆಯವನು ಸರಿ, ಆದರೆ ಮುಂದೆ ಹೋಗ್ತಾ ಹೋಗ್ತಾ ರಾಮದೇವರ ಶಕ್ತಿ ಇರ್ತಕ್ಕಂಥ ಈ ಒಂದು ಬಿಂಬ ವಿಗ್ರಹ ಅಂತಕ್ಕಂಥದ್ದು ಲಂಕೆಯಲ್ಲಿ ಇದ್ರೆ ಮುಂದೆ ರಾಕ್ಷಸರು ಅದರ ಪ್ರಭಾವದಿಂದ ಬಲಿಷ್ಠರಾಗಿ ಹೊಸ ರೀತಿಯ ಏನಾದರೂ ಸಮಸ್ಯೆಯನ್ನು ಉಂಟು ಮಾಡಿಬಿಟ್ರೆ ಪ್ರಪಂಚಕ್ಕೆ, ಹಾಗಾಗಿ ಈ ವಿಗ್ರಹ ಅಂತಕ್ಕಂಥದ್ದು ಅಲ್ಲಿ ಹೋಗಲೇಬಾರದು ಅಂತ ದೇವತೆಗಳು ನಿಶ್ಚಯ ಮಾಡಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿದರಂತೆ. ಹೇಗಾದರೂ ಮಾಡಿ ಆ ಬಿಂಬ ಲಂಕೆಗೆ ಹೋಗದೆ ಇದ್ದಾಗೆ ಎಚ್ಚರಿಕೆಯಿಂದ ಅದನ್ನು ತಡೆಯಿ ಸ್ವಾಮಿ ನೀನು. ಆ ಸಂದರ್ಭದಲ್ಲಿ ವಿಭೀಷಣ ಕಾವೇರಿ ನದಿಯ ದಂಡೆಯ ಮೇಲೆ ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇದ್ದ ಅಂತ. ಸಂಧ್ಯಾ ಸಮಯವಾದ್ದರಿಂದ ಸಂಧ್ಯಾ ವಂದನೆಯನ್ನು ಮಾಡಬೇಕು ಅಂತ ಹೇಳಿ ಕೆಳಗಡೆ ಇಳಿತಾನೆ. ಮತ್ತು ಆ ವಿಗ್ರಹವನ್ನು ಹಿಡ್ಕೊಳ್ಳಿಕ್ಕೆ ಯಾರಾದ್ರೂ ಬೇಕಲ್ಲ, ಯಾಕೆಂದ್ರೆ ಆ ಬಹಳ ಮಹತ್ತರವಾಗಿರ್ತಕ್ಕಂಥ ಮಹಾತ್ಮ ಇರುವಂಥ ವಿಗ್ರಹ, ಅದನ್ನು ನೆಲದ ಮೇಲೆ ಇಡಬಾರದು ಅನ್ನುವಂಥ ಕಾರಣದಿಂದ ಅಲ್ಲಿ ಇಲ್ಲಿ ನೋಡುವಾಗ ದನ ಕಾಯುವ ಹುಡುಗನ ವೇಷದಲ್ಲಿ ಮಹಾಗಣಪತಿ ಅಲ್ಲಿ ತಿರುಗ್ತಾ ಇದ್ದ ಅಂತ ಕಥೆ ಮಹಾತ್ಮ ಬರ್ತಕ್ಕಂಥದ್ದು. ಆಗ ವಿಭೀಷಣ ಏನ್ ಮಾಡ್ತಾನೆ, ಆ ಹುಡುಗನ ಕೈಲಿ ಕೊಟ್ಟು ಅವನ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾನೆ. ಸ್ವಲ್ಪ ಹೊತ್ತು ಹಿಡ್ಕೊಂಡಿರಪ್ಪ, ಅರ್ಘ್ಯ ಪ್ರದಾನ ಮಾಡಿ ನಾನು ಬಂದು ಮತ್ತೆ ಪುನಃ ನಿನ್ನ ಕೈಯಿಂದ ಈ ವಿಗ್ರಹವನ್ನ ನಾನು ವಾಪಸ್ ಪಡ್ಕೊಳ್ತೇನೆ ಅಂತ ಹೇಳಿ ಅವನು ಸಂಧ್ಯಾ ವಂದನೆಗಾಗಿ ನದಿಯಲ್ಲಿ ಮುಳುಗಿದಾಗ 3 ಬಾರಿ ಕೂಗಿದ ಶಾಸ್ತ್ರವನ್ನು ಮಾಡಿ ವಿಗ್ರಹವನ್ನು ಅಲ್ಲಿಟ್ಟು ಮಹಾಗಣಪತಿ ಅಂತರ್ಧಾನಾದ. ಅದಾದ ನಂತರದಲ್ಲಿ ಆ ವಿಗ್ರಹವನ್ನು ಎತ್ಕೊಂಡು ಹೋಗ್ಬೇಕು ಅಂತ ನೋಡಿದ್ರೆ ಆಗಲಿಲ್ಲ. ಹಾಗಾಗಿ ವಿಭೀಷಣ ಬಹಳ ಬೇಸರದಿಂದಿರುವಾಗ ವಿಗ್ರಹದಿಂದ ವಾಣಿ ಬಂತು, ನಾನು ಇಲ್ಲಿ ನೆಲೆಸಬೇಕು ಅನ್ನುವಂಥ ಅಪೇಕ್ಷೆಯನ್ನು ಇಟ್ಕೊಂಡಿದ್ದೇನೆ, ಆದರೂ ಕೂಡ ನಾನು ಇಲ್ಲಿಂದಲೇ ಲಂಕೆ ಮೇಲೆ ನನ್ನ ದೃಷ್ಟಿಯನ್ನು ಇಡ್ತೇನೆ, ಚಿಂತೆ ಮಾಡಬೇಡ ನೀನು, ಇಲ್ಲಿಂದಲೇ ಲಂಕೆ ಮೇಲೆ ನಾನು ದೃಷ್ಟಿಯನ್ನು ಇಡ್ತೇನೆ, ಆ ನಂತರದಲ್ಲಿ ನಿನ್ನ ಲಂಕೆಯನ್ನು ನಾನು ಪಾಲನೆ ಮಾಡ್ತೇನೆ, ಚಿಂತೆ ಮಾಡಬೇಡ ಅನ್ನುವ ಮಾತು ಬಂತು. ಶಾಸ್ತ್ರೋಕ್ತವಾದ ಅರ್ಚನೆಯನ್ನ ಪೂಜೆಯನ್ನೆಲ್ಲ ಮುಗಿಸಿದಂಥ ವಿಭೀಷಣ ಹೇಳ್ತಾನೆ, ನಿತ್ಯ ಬಂದು ನಾನು ಇಲ್ಲಿ ಪೂಜೆ ಮಾಡ್ತೇನೆ ಅನ್ನೋ ಒಂದು ವಿಚಾರವನ್ನು ಹೇಳಿ ಅಲ್ಲಿಂದ ಹೊರಟು ಹೋದ ವಿಭೀಷಣ. ಅದಾದ್ಮೇಲೆ ಪ್ರತಿನಿತ್ಯ ಈಗಲೂ ಕೂಡ ವಿಭೀಷಣ ಬಂದು ಅಲ್ಲಿ ಪೂಜೆಯನ್ನು ಮಾಡ್ತಾನೆ ರಂಗನಾಥನಿಗೆ ಅಂತಕ್ಕಂಥದ್ದು ಆ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಇತಿಹಾಸ. ಮತ್ತಿನ್ನೊಂದು, ಅದು ಕಾಕತಾಳೀಯವೋ ಸತ್ಯವೋ ಪರಮಾತ್ಮನಿಗೊಬ್ಬನಿಗೆ ಗೊತ್ತು. ಲಂಕೆ ಇರ್ತಕ್ಕಂಥ ದಿಕ್ಕಿನಲ್ಲಿ ಮುಂಚೆ ರಾಜಗೋಪುರ ಇರಲಿಲ್ಲ. 1987 ನಂತರ ಆ ದಿಕ್ಕಿನಲ್ಲಿ ಒಂದು ಗೋಪುರವನ್ನು ನಿರ್ಮಾಣ ಮಾಡಲಾಯಿತು. ಅದರ ಕಾರಣದಿಂದಾಗಿ ಆ ದಿಕ್ಕಿಗೆ ಸ್ವಾಮಿಯ ದೃಷ್ಟಿ ಬೀಳ್ತಕ್ಕಂಥದ್ದು ಬಂಧಿತವಾಯಿತು. ಅದಾದ ನಂತರದಲ್ಲೇನೆ ವಾಸ್ತವಾಂಶ ಇವತ್ತಿನ ಶ್ರೀಲಂಕಾದಲ್ಲಿ ದೊಡ್ಡ ದೊಡ್ಡ ಅನಾಹುತಗಳು ಅಥವಾ ಅವಘಡಗಳು ಆಗಲಿಕ್ಕೆ ಆರಂಭ ಆಯಿತು ಅಂತಕ್ಕಂಥದ್ದನ್ನು ಒಂದನ್ನು ಕೂಡ ಹೇಳೋರಿದ್ದಾರೆ. ಆದರೆ ಇದಕ್ಕೆ ಸತ್ಯಾಸತ್ಯತೆ ಪರಮಾತ್ಮ ಗೊತ್ತು, ನಮಗಂತೂ ಗೊತ್ತಿಲ್ಲ. ಕಾರಣ ಏನೋ ಅಂತೂ ಇವತ್ತು ಆ ಒಂದು ದೇಶ ಅಥವಾ ಆ ಭಾಗ ಅಂತಕ್ಕಂಥದ್ದು ಬಹಳ ಪ್ರಕ್ಷುಬ್ಧ ಸ್ಥಿತಿಯಲ್ಲಿದೆ ಅನ್ನೋದಂತೂ ಸುಳ್ಳಲ್ಲ. ಹೀಗೆ ಇರ್ತಕ್ಕಂಥ ಈ ಒಂದು ಕಾವೇರಿ ನದಿಯ ದ್ವೀಪಗಳಲ್ಲಿ ವಿಶೇಷವಾಗಿ 3 ದ್ವೀಪಗಳು ಬಹಳ ಪ್ರಧಾನವಾಗಿರ್ತಕ್ಕಂಥದ್ದು. ಈ 3 ದ್ವೀಪಗಳನ್ನೇ ತ್ರಿರಂಗ ಕ್ಷೇತ್ರಗಳು ಅಂತ ಹೇಳ್ತಾರೆ. ಮೊದಲನೇದು ನಮಗೆಲ್ಲರಿಗೂ ಗೊತ್ತಿದೆ, ಮೈಸೂರಿನ ಸಮೀಪ ಇರತಕ್ಕಂಥದ್ದು ಶ್ರೀರಂಗಪಟ್ಟಣ. ಅಲ್ಲಿಂದ ಶಿವನ ಸಮುದ್ರದಲ್ಲಿರ್ತಕ್ಕಂತಹ ರಂಗನಾಥ ಸ್ವಾಮಿಯ ದೇವಸ್ಥಾನ, ಮತ್ತೊಂದು ಶ್ರೀರಂಗಂನಲ್ಲಿರ್ತಕ್ಕಂಥ ಕಾವೇರಿ ದ್ವೀಪದ ಮೂಲ ಶ್ರೀರಂಗ ದೇವಸ್ಥಾನ. ಇಡೀ ವಿಶ್ವದಲ್ಲೇ ಅತ್ಯಂತ ದೊಡ್ಡ ದ್ರಾವಿಡ ಶಿಲ್ಪ ಶೈಲಿಯನ್ನು ಹೊಂದಿರತಕ್ಕಂಥ ಮತ್ತು ಇತಿಹಾಸ ಕಾಲದಲ್ಲಿ ಅನೇಕ ದಾಳಿಕೋರರಿಂದ ದಾಳಿಗೊಳಗಾಗಿ ಚಿನ್ನ ಭಿನ್ನವಾಗಿ ಹೋಗಿರ್ತಕ್ಕಂಥ ಒಂದು ದೇವಸ್ಥಾನ. ಈ ದೇವಸ್ಥಾನದ ನಿರ್ಮಾಣ ಯಾವಾಗ ಆಗಿರ್ಬೋದು ಅಂತ ಯೋಚನೆ ಮಾಡಿ. ವಿಭೀಷಣನ ಕಾಲದಲ್ಲಿ ಪ್ರತಿಷ್ಠಾಪಿತವಾಗಿರ್ತಕ್ಕಂಥ ಬಿಂಬ ಅಂತ ಬರುತ್ತೆ ಅಂದಮೇಲೆ ಸಹಸ್ರಾರು ವರ್ಷಗಳ ಒಂದು ಇತಿಹಾಸ, ಪಾವಿತ್ರ್ಯತೆ, ಮಹಿಮೆ ಎಲ್ಲವೂ ಇರತಕ್ಕಂಥದ್ದು ಈ ತ್ರಿರಂಗ ಕ್ಷೇತ್ರ ಅಂತಕ್ಕಂಥದ್ದು ಇವತ್ತಿನ ನಮ್ಮ ಕ್ಷೇತ್ರ ಮಹಿಮೆ ವಿಭಾಗದಲ್ಲಿರ್ತಕ್ಕಂಥ ಒಂದು ಕ್ಷೇತ್ರ. ಇದರಲ್ಲಿ ಮುಂದಿನ ನಮ್ಮ ಆಚಾರ ವಿಚಾರ ವಿಭಾಗದಲ್ಲಿ ನಾವು ಇದರ ಬಗ್ಗೆ ಆ ತ್ರಿರಂಗ ಕ್ಷೇತ್ರದ ಪ್ರದಕ್ಷಿಣೆ ಮಾಡಬೇಕಾದಂಥ ಕ್ರಮದ ಬಗ್ಗೆ ದೋಷ ಪರಿಹಾರ ವಿಭಾಗದಲ್ಲೂ ಕೂಡ ತಿಳ್ಕೊಳ್ಳೋಣ. ಮೂರು ರಂಗಗಳು ರಂಗನ ಬಹಳ
ಮೂರು ರಂಗಳು ತ್ರಿರಂಗ ಅಂತ ಏನು ಹೇಳ್ತಾರೆ ಗುರುಗಳೇ, ಬಹಳ ಪರಮ ಪವಿತ್ರವಾದಂಥ ಜಾಗಗಳು. ಮತ್ತು ಕಾವೇರಿ ತಾಯಿ ಹರಿಯೋ ಬಗೆನೇ ಒಂದು ವಿಸ್ಮಯ ಅಲ್ವಾ ಗುರುಗಳೇ ಈ ಮೂರೂ ಜಾಗಗಳಲ್ಲಿ? ಮೂರು ಜಾಗಗಳಲ್ಲೂ ಕೂಡ ದ್ವೀಪ ಮಾಡಿದ್ದಾಳೆ ಅಲ್ವಾ, ವಿಶೇಷ. ಹಾಗಾಗಿ ಈ ಒಂದು ಕ್ಷೇತ್ರದ ಕುರಿತಾಗಿ ತಾವು ಬಹಳ ಸವಿಸ್ತಾರವಾಗಿ ತಿಳಿಸ್ತಾ ಇದ್ರಿ. ಮಾತುಕತೆಯನ್ನು ಮುಂದುವರಿಸ್ತಾ ಇನ್ನೂ ಬಹುಮುಖ್ಯವಾಗಿ ಎಲ್ಲರೂ ಹೋಗಲೇಬೇಕು, ಆದರೆ ಯಾರೆಲ್ಲರೂ ಕಡ್ಡಾಯವಾಗಿ ಹೋಗಲೇಬೇಕು ಗುರುಗಳೇ, ಯಾವ ಪರಿಹಾರ ಮಾಡಿಕೊಳ್ಳಿಕ್ಕೆ? ಮೊಟ್ಟ ಮೊದಲನೇದಾಗಿ ಈ ತ್ರಿರಂಗದ ಪರಿಕ್ರಮಾ ವಿಧಿಯನ್ನು ಒಂದ್ಸಾರಿ ನೋಡೋಣ. ಇಲ್ಲಿ ಏನಾಗ್ತದೆ ಅಂತಂದ್ರೆ, ನಮ್ಮಲ್ಲಿ ಹಿಂದಿನಿಂದಲೂ ಕೂಡ ಆ ಒಂದು ವ್ಯವಸ್ಥೆ ಅನ್ನೋದು ಇತ್ತು. ತ್ರಿರಂಗ ಕ್ಷೇತ್ರದ ಆ ಒಂದು ಪರ್ಯಟನೆ ಅಂತ ಹೇಳಿ ನಾವು ಮಾಡ್ಲಿಕ್ಕೆ ಹೊರಡ್ತೇವಲ್ಲ, ಇದನ್ನ ಮಾಡುವುದರಿಂದ ಮುಖ್ಯವಾಗಿ ಎಲ್ಲ ರೀತಿಯಾಗಿರ್ತಕ್ಕಂಥ ಪಾಪಗಳು ನಿವಾರಣೆ ಆಗುತ್ತೆ. ಇದು ವಿಶೇಷವಾಗಿ ಧನುರ್ಮಾಸದಲ್ಲಿ, ಈಗ ಧನುರ್ಮಾಸ ನಡೀತಾ ಇದೆ, ನಮಗೆಲ್ಲ ಗೊತ್ತು. ಧನುರ್ಮಾಸ ಆರಂಭದಿಂದ ಹಿಡಿದು ಮಕರ ಸಂಕ್ರಾಂತಿ ಅಂತೇಳಿ ನಾವೇನು ಎಳ್ಳು ಬೆಲ್ಲದ ಸಂಕ್ರಾಂತಿ ಹಬ್ಬ ಅಂತ ಆಚರಣೆ ಮಾಡ್ತೇವಲ್ಲ, ಆ ಒಂದು ಕಾಲವನ್ನು ಧನುರ್ಮಾಸ ಅಂತ ಕರೀತೇವೆ. ಈಗ ನಡೀತಾ ಇರತಕ್ಕಂಥದ್ದು ಜನವರಿ ತಿಂಗಳ 14ನೇ ತಾರೀಕಿನವರೆಗೂ ಕೂಡ ಧನುರ್ಮಾಸ ಇದೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಪರ್ಯಟನೆಯನ್ನು ಅಥವಾ ಯಾತ್ರೆಯನ್ನು ನಾವು ಮಾಡಬೇಕು. ಹೇಗೆ ಅದು ಮಾಡ್ತಕ್ಕಂಥದ್ದು ಕ್ರಮ ಅಂತಂದ್ರೆ, ಪರಿಕ್ರಮ ಅಂತ ಹೇಳಬೇಕು. ಇದು ಪರಿಕ್ರಮವನ್ನು ಮಾಡಬೇಕಿದ್ರೆ ಒಂದು ಪ್ರದಕ್ಷಿಣೆ ಆಗಬೇಕು ಅಂತ ಹೇಳುತ್ತೆ. ಮಧ್ಯರಾತ್ರಿ ಎಷ್ಟೊತ್ತಿಗೂ ಹೊರಟು ಬಿಡ್ತೇವೆ, ಹೋಗಿ ಶ್ರೀರಂಗಪಟ್ಟಣಕ್ಕೆ ಹೋಗ್ತೇವೆ, ಅಲ್ಲಿ ಕಾವೇರಿ ನದಿಯನ್ನು ಪ್ರೋಕ್ಷಣೆ ಮಾಡ್ಕೊಳ್ತೇವೆ. ಆ ನಂತರ ಅಲ್ಲಿ ದರ್ಶನ ಮಾಡಿ ಏನೋ ಒಂದು ಸೇವೆಯನ್ನು ಮಾಡಿದ್ವಿ, ಬಿಟ್ವಿ. ಅಲ್ಲಿಂದ ಸೀದಾ ನೇರ ಹೋದ್ವಿ, ಶಿವನ ಸಮುದ್ರಕ್ಕೆ ಹೋದ್ವಿ, ಅಲ್ಲಿ ಒಂದು ದರ್ಶನ ಇತ್ಯಾದಿಗಳನ್ನು ಮುಗಿಸ್ಕೊಂಡ್ವಿ. ಅಲ್ಲಿಂದ ಶ್ರೀರಂಗಮ್ಗೆ 6-8 ತಾಸಿನ ಪ್ರಯಾಣ ಬೇರೆ ಇದೆ, ದೂರ ಆಗ್ತದೆ. ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಸಾಯಂಕಾಲ ಆಯಿತು, ಸಾಯಂಕಾಲ ಸೇವೆಯನ್ನು ಮುಗಿಸಿದ್ವಿ, ವಾಪಸ್ ಮನೆಗೆ ಬಂದ್ಬಿಟ್ವಿ. ಇದು ಪರಿಕ್ರಮ ಆಗೋದಿಲ್ಲ. ಇದು ಪರಿಕ್ರಮವಾಗಬೇಕು ಅಂತಂದ್ರೆ ಹೆಚ್ಚು ಶ್ರಮ ಆಗತ್ತೆ. ಮತ್ತು ಅನೇಕ ಸಂದರ್ಭ ಏನಾಗಿದೆ ಅಂದರೆ, ನಮ್ಮ ಆಚರಣೆಗಳೆಲ್ಲ ತುಂಬ ವಿಕೃತವಾಗಿಬಿಟ್ಟಿದ್ದಾವೆ ಇವತ್ತು. ಕ್ಷೇತ್ರಕ್ಕೆ ಹೋಗ್ಬೇಕಿದ್ರೆ ಚಳಿಗಾಲ ಇದೆ, ನಮಗೆ ತಣ್ಣೀರು ಸ್ನಾನ ಮಾಡೋಕ್ಕಾಗಲ್ಲ. ಮತ್ತು ಬೇಡ ಬಿಡಿ, ನಿಮಗೆ ತಣ್ಣೀರು ಸ್ನಾನ ಮಾಡೋಕೆ ಆಗೋದಿಲ್ಲ, ಅಥವಾ ನಿಮ್ಮ ಶರೀರವನ್ನು ನೀವು ದಂಡಿಸಲಾರ್ರಿ ಅಂತ ಹೇಳಾದರೆ ಮಾಡಿದ್ರಿಂದ ಅದು ಏನು ಉಪಯೋಗ? ಏನದ್ರಿಂದ? ಏನೋ ಒಂದು ಮಾಡಿ ಬರ್ತೇನೆ ಅಂತ ಮಾಡೋದಕ್ಕಿಂತ ಮಾಡಿದ್ದನ್ನು ಸರಿಯಾಗಿ ಮಾಡಬೇಕು, ಸಂಪೂರ್ಣವಾದ ದೋಷಗಳನ್ನು ಪರಿಹಾರ ಮಾಡಿಕೊಳ್ಬೇಕು. ಏನು ಹೇಳ್ತೇವೆ, ಉಪಾತ್ತ ದುರಿತ ಕ್ಷೇದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ. ನಾವು ಗೊತ್ತಿದ್ದೋ ಗೊತ್ತಿಲ್ಲದಲ್ಲೋ, ಅಂತರಂಗದಲ್ಲೋ ಬಹಿರಂಗದಲ್ಲೋ, ಇದು ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕು. ಶರೀರದಿಂದ ಇರಬಹುದು, ಮಾತಿಂದ ಇರಬಹುದು, ಮನಸ್ಸಿನಿಂದ ಇರಬಹುದು, ತ್ರಿಕರಣ ಅಂತ ನಾವೇನು ಹೇಳ್ತೇವಲ್ಲ, ಇದರಿಂದ ನಡೆದಿರ್ತಕ್ಕಂತಹ ಅಪರಾಧಗಳ ಪರಿಹಾರಕ್ಕೋಸ್ಕರವಾಗಿ ರಂಗನಾಥನ ಪರಿಕ್ರಮ ಇರೋದು. ಅವನು ಅಂತರಂಗನಾಥನೂ ಹೌದು, ಬಹಿರಂಗನಾಥನೂ ಹೌದು. ಹಾಗಾಗಿ ಈ ರಂಗನಾಥನನ್ನು ದರ್ಶನ ಮಾಡುವಂಥ ಸಂದರ್ಭದಲ್ಲಿ ಇರ್ತಕ್ಕಂಥದ್ದು ಏನಪ್ಪ, ಪ್ರಭಾತ ಕಾಲದಲ್ಲಿ, ಪ್ರತ್ಯೂಷ ಕಾಲ ಅಂತ ಕೂಡ ಹೇಳ್ತಾರೆ, ಆ ಪ್ರತ್ಯೂಷ ಕಾಲದಲ್ಲಿ ಆದಿರಂಗನ ದರ್ಶನ ಮಾಡಬೇಕು. ಪ್ರಾತಃ ಕಾಲದಲ್ಲಿ ಅಂದರೆ ಉದಯ ಕಾಲದಲ್ಲಿ ಮಧ್ಯರಂಗನ ದರ್ಶನ, ಸೂರ್ಯಾಸ್ತಮ ಕಾಲದಲ್ಲಿ ಅಂತ್ಯರಂಗನ ದರ್ಶನ ಮಾಡ್ಕೊಂಡು ಮನೆಗೆ ಬರ್ತೇವೆ ಅಂತಕ್ಕಂಥದ್ದು. ವಾಸ್ತವಾಂಶ ಏನಿದೆ ಇದು ಗೊತ್ತಾ? ಮೂಲತಃ ಇರ್ತಕ್ಕಂಥ ವಿಧಿ ಏನಪ್ಪ ಅಂತಂದ್ರೆ, ಧನುರ್ಮಾಸದ ಆರಂಭದಲ್ಲಿ ಹೊರಡಬೇಕು. ಧನುರ್ಮಾಸದ ಆರಂಭದಲ್ಲಿ ಮನೆಯಿಂದ ನಡ್ಕೊಂಡು ಪಾದಯಾತ್ರೆ ಮಾಡಬೇಕು. ವಿಧಿ ಹೇಳ್ತಾ ಇದ್ದೀನಿ ನಾನು, ನಮ್ಮ ಕೈಲಿ ಆಗಲ್ಲ ಬಿಡಿ, ಬೇಡ. ಆದರೆ ವಿಧಾನ ಇರೋದು ಹಾಗೆ. ಧನುರ್ಮಾಸದ ಆರಂಭದಲ್ಲಿ ನಿಮ್ಮ ಮನೆಗಳಿಂದ ನೀವು ಹೊರಟು ಆದಿರಂಗನವರೆಗೆ ಹೇಗೂ ಹೋಗ್ಕೊಳ್ಳಿ, ಆದಿರಂಗನನ್ನು ತಲುಪ್ಕೊಳ್ಳಿ. ಆದಿರಂಗನನ್ನು ತಲುಪಿದವರು ಪ್ರತ್ಯೂಷ ಕಾಲ ಅಂದರೆ ಮಧ್ಯರಾತ್ರಿ 3:15 ಗಂಟೆಗೆ ಎದ್ದು ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಪುನೀತರಾಗಿ ತುಳಸಿ ಮೊದಲಾದಂಥ ಪವಿತ್ರ ದ್ರವ್ಯಗಳನ್ನು ತಗೊಂಡು ಆದಿರಂಗ ಶ್ರೀರಂಗಪಟ್ಟಣದಲ್ಲಿ ರಂಗನಾಥನ ದರ್ಶನವನ್ನು ಮಾಡಿ, ಹೇಗೂ ಧನುರ್ಮಾಸ ಪೂಜೆ ಅಂತಕ್ಕಂಥದ್ದು 4:45 ಆರಂಭ ಆಗುತ್ತೆ. ಅಲ್ಲಿ ಹೋಗಿ ಅವನ ದರ್ಶನವನ್ನು ಮಾಡಿ ಅವನಿಗೆ ಅದನ್ನೆಲ್ಲ ಸಲ್ಲಿಸಿ ಅಲ್ಲಿ ಕುಳಿತುಕೊಂಡು ಕನಿಷ್ಠ 90 ನಿಮಿಷಗಳ ಕಾಲ ನಿಮ್ಮ ಒಂದು ಬೇಡಿಕೆಯನ್ನು ಅವನಿಗೆ ಅರ್ಪಿಸೋದು, ಅಥವಾ ನಿಮ್ಮ ಒಂದು ಮನಸ್ಸನ್ನು ಅವನ ಪಾದದಲ್ಲಿಡ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಆಚರಣೆ ಮಾಡಬೇಕು. ಮೊದಲು ಪಾದ ದರ್ಶನ ಮಾಡಬೇಕು, ಆನಂತರ ನಾಭಿ ದರ್ಶನ ಮಾಡಬೇಕು, ಆನಂತರ ನೇತ್ರ ದರ್ಶನವನ್ನು ಮಾಡಬೇಕು. ಇದು ಇರ್ತಕ್ಕಂಥ ವಿಧಿ. ಇದನ್ನು ಮುಗಿಸ್ಕೊಂಡು ಅಲ್ಲಿಂದ ಹೊರಟು ನೇರವಾಗಿ ಮಧ್ಯರಂಗಕ್ಕೆ ನಡ್ಕೊಂಡೇ ಹೋಗಬೇಕು. ಪಾದಯಾತ್ರೆಯನ್ನೇ ಮಾಡುವಂಥದ್ದು. ಮಧ್ಯರಂಗಕ್ಕೆ ಹೋಗೋದಕ್ಕೆ ಕನಿಷ್ಠ 3 ರಿಂದ 4 ದಿನಗಳು ಬೇಕು. ಆ ನಂತರದಲ್ಲಿ ಅಲ್ಲಿಗೆ ಹೋದು ಕೂಡ ಅಲ್ಲೂ ಅದೇ ವಿಧಾನ, ಕಾವೇರಿ ನದಿಯಲ್ಲಿ ಸ್ನಾನ ಮತ್ತು ಬೆಳಗ್ಗೆ 4 ಗಂಟೆಗೆ ಅವನ ದರ್ಶನ, ಮಧ್ಯರಂಗನ ದರ್ಶನ,
ಹೇಗೆ ಅವನ ಪಾದದರ್ಶನ, ನಾಭಿ ದರ್ಶನ ಮತ್ತು ನೇತ್ರ ದರ್ಶನದ ಮುಖಾಂತರವಾಗಿ ಅವನ ಅನುಗ್ರಹವನ್ನು ಪಡ್ಕೊಂಡು ಬರ್ತಕ್ಕಂಥದ್ದು ಎರಡನೇದು. ಅಲ್ಲಿಂದ ಪುನಃ ನಡ್ಕೊಂಡು ಅಂತ್ಯರಂಗನಿಗೆ ನಡ್ಕೊಂಡು ಪಾದಯಾತ್ರೆಯನ್ನು ಹೋಗಬೇಕು. ಅಂತ್ಯರಂಗನ ದರ್ಶನಕ್ಕೆ ಹೋಗುವಷ್ಟೊತ್ತಿಗೆ 15 ದಿನ, ಕನಿಷ್ಠ 10 ದಿನ ಬೇಕು. ಆ 10 ದಿನಗಳ ಪರ್ಯಂತರವಾಗೂ ನಡ್ಕೊಂಡು ಹೋಗ್ತಕ್ಕಂಥದ್ದು 10 ರಿಂದ 15 ದಿನ ಬೇಕು ಅಂತ. ಇಲ್ಲಿ 1 2 3 ಆಯಿತು, ಅಲ್ಲಿ 15 15 3 18 ದಿನ ಆಯಿತು. ಈ 18ನೇ ದಿನ ನಾವು ಅಂತ್ಯರಂಗವನ್ನು, ಶ್ರೀರಂಗಮ್ಮನ್ನು ತಲುಪ್ತೇವೆ. ಅಲ್ಲಿ ಹೋಗಿ ಕೂಡ ಇದೇ ವಿಧಾನದಲ್ಲಿ ಬೆಳಗ್ಗೆ 4 ಗಂಟೆಗೆ ಎದ್ದು ಸ್ನಾನಾದಿಗಳನ್ನು ಮಾಡಿಕೊಂಡು ಅವನ ದರ್ಶನಾದಿಗಳನ್ನು ಮಾಡಿಕೊಂಡು ಅಲ್ಲಿಂದ ಪುನಃ ಹೊರಡಬೇಕು. ಹೊರಟು ಬಂದು ಮತ್ತೆ ಮಧ್ಯರಂಗನ ದರ್ಶನ ಮಾಡಿ ನಂತರದಲ್ಲಿ ಮತ್ತೆ ಆದಿರಂಗನ ದರ್ಶನವನ್ನು ಮಾಡಿದಾಗ ಈ ಪರಿಕ್ರಮ ಅಂತಕ್ಕಂಥದ್ದು ಪೂರ್ಣವಾಗ್ತದೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಧಾನ. ಇದು ಈ ಕ್ರಮದಲ್ಲಿ ಮಾಡಿದಾಗಲೇ ಪೂರ್ಣವಾಗಿರ್ತಕ್ಕಂಥ ಫಲ ಸಿಗೋದೇ ಹೊರತು ಉಳಿದಂತೆ ಮಾಡಿದಾಗ ಅದು ನಾವು ಎಷ್ಟು ಪರ್ಸೆಂಟ್ ತಾದಾತ್ಮ್ಯತೆಯನ್ನು ಇಟ್ಕೊಂಡು ಎಷ್ಟು ಒಂದು ಮಟ್ಟಿಗೆ ನಾವು ಶೇಕಡಾವಾರು ಲೆಕ್ಕ ಹಿಡಿಯೋದಾರ ಪರ್ಸೆಂಟೇಜ್ ಅಂತ ಹೇಳಿ ಎಷ್ಟರ ಮಟ್ಟಿಗೆ ನಾವು ಅಲ್ಲಿ ನಡೆಸ್ತೇವೆ, ಕ್ರಿಯೆಯನ್ನು, ಕರ್ಮವನ್ನು ಆಚರಣೆ ಮಾಡ್ತೇವೋ ಅದಕ್ಕೆ ತಕ್ಕಂಥ ಫಲ ಸಿಕ್ಕತ್ತೆ. ಅದರಲ್ಲೇನು ಭಗವಂತ ತಾನು ಫಲ ಕೊಡೋದ್ರಲ್ಲೇನೋ ತಾತ್ಸಾರವನ್ನು ತಾರತಮ್ಯವನ್ನು ಮಾಡೋದಿಲ್ಲ. ಆದರೆ ನಾವು ಮಾಡಿದ್ದೇವೆ, ನಮಗೆ ಸಿಕ್ಕಲಿಲ್ಲ, ಮಾಡಿಲ್ಲ ಅಂತಲೇ ಅರ್ಥ. ಚಿತ್ತವಿಲ್ಲದೆ ಗುಡಿಯ ಸುತ್ತಿದೊಡೆ ಫಲವೇನು, ಎತ್ತು ಗಾಣವನ್ನು ಹೊತ್ತುತ್ತಾ ನಿತ್ಯದಲ್ಲಿ ಸುತ್ತಿ ಬಂದಂತೆ ಸರ್ವಜ್ಞ. ಗಾಣದಲ್ಲಿ ಎತ್ತು ಸುತ್ತಿದಂಗೆ ಗಿರ 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 ಸುತ್ತು ಬಿಟ್ರೆ ಬರೋದಿಲ್ಲ ಅಲ್ವಾ. ತಾದಾತ್ಮ್ಯತೆ ಇರಬೇಕು, ಕರ್ಮದ ಆಚರಣೆಯಲ್ಲಿ ಶ್ರದ್ಧೆ ಇರಬೇಕು. ಎಲ್ಲರೂ ಹೋದಂಗೆ ನಾನು ಟ್ರಿಪ್ಪಲ್ಲಿ ಹೋದೆ, ಇದ್ರೊಳಗೆ ಕೂತ್ಕೊಂಡೆ, ಕಾರಲ್ಲಿ ಕೂತ್ಕೊಂಡೆ, ಊರು ಪಟ್ಟಂಗ ಹೊಡೆದೆ, ಏನೇನೋ ಕತೆ ಹೊಡ್ಕೊಂಡೆ, ದಾರಿ ಮೇಲೆ ಯಾರ ಹತ್ರನೂ ಯಾವುದೋ ವಿಷಯಕ್ಕೆ ಜಗಳ ಮಾಡ್ಕೊಂಡೆ ಬಂದೆ, ನಾನು ತ್ರಿರಂಗ ಯಾತ್ರೆ ಮಾಡಿದೆ ಅಂತ ಮಾಡಿದರೆ ಯಾವ ಉಪಯೋಗವೂ ಇಲ್ಲ. ಹಾಗಾಗಿ ಪರಿಕ್ರಮ ಅಂತಕ್ಕಂಥದ್ದು ಬಹಳ ಮುಖ್ಯ. ಸರಿಯಾದ ರೀತಿಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು. ಮತ್ತು ಕೆಲವ್ರದ್ದೊಂದು ಸ್ವಭಾವ ಏನಿದೆ ಅಂದರೆ ಬೆಳಿಗ್ಗೆ ಹೊರಟು ಸಂಜೆ ಒಳಗಡೆ ದರ್ಶನ ಮುಗಿಸ್ಕೊಂಡು ವಾಪಸ್ ಬಂದ್ಬಿಡ್ತೇನೆ. ಆ ಕ್ರಮ ಹೇಳಿಲ್ಲ. ಅದಿವತ್ತು ಅದೊಂದು ವಾಡಿಕೆ ಬಂದ್ಬಿಟ್ಟಿದೆ. ಮೂರೂ ರಂಗನನ್ನು ಒಂದೇ ದಿನ, ಆ ಒಂದು ಪರಿಕ್ರಮದಲ್ಲಿ 3 ರಂಗನ ಆದಿ ಮಧ್ಯ ಅಂತ್ಯ 3 ರಂಗನನ್ನು ಕೂಡ ಒಂದೇ ದಿನ ದರ್ಶನ ಮಾಡೋದು ಬಹಳ ವಿಶೇಷ. ಅದು ಸುಮ್ಮನೆ ಅದು ಆ ರೀತಿ ಎಲ್ಲೂ ಸಹ ಕ್ಷೇತ್ರದಲ್ಲಿ ಹೇಳಿಲ್ಲ. ಹಿಂದೆಲ್ಲ ಆ ರೀತಿಯಲ್ಲಿ ಪರಿಕ್ರಮ ಮಾಡೋದಕ್ಕೆ ಅವಕಾಶವೂ ಇರ್ತಿರ್ಲಿಲ್ಲ. ಕಾರಣ ಏನು? ಆವಾಗ ಈಗಿನಂತೆ ಅಷ್ಟು ವಾಹನ ವ್ಯವಸ್ಥೆ ಇರ್ತಿತ್ತಾ? ಯಾವ ಕಾರಣಕ್ಕೂ ವಾಹನ ವ್ಯವಸ್ಥೆ ಇಲ್ಲದೆ ಇರತಕ್ಕಂಥ ಯಾವ ಜಾಗಕ್ಕೂ ಕೂಡ ಒಂದು ದಿನ ಅಂತ ಹೇಳುವ ಅಥವಾ ಒಂದು ಕಾಲ ಮಿತಿಯನ್ನು ಹಾಕ್ತಕ್ಕಂಥ ವ್ಯವಸ್ಥೆ ನಮ್ಮ ಭಾರತೀಯ ತತ್ವಶಾಸ್ತ್ರದಲ್ಲಿರಲಿ, ಅಧ್ಯಾತ್ಮದಲ್ಲಾಗಿರಲಿ ಎಲ್ಲೂ ಕೂಡ ಅದನ್ನು ಹೇಳಿಲ್ಲ. ಆದರೂ ಕೂಡ ಇವತ್ತು ಅದೊಂದು ಪ್ರಚಲಿತವಾಗಿ ಬಂದಿದೆ. ಕಾರಣ ಏನು ಅಂದ್ರೆ ಒಂದು ಟ್ರಿಪ್ ಆಗ್ತದೆಯಲ್ಲ, ಲಾಂಗ್ ಟ್ರಿಪ್, ಒಂದು ಟೂರು, ಪಿಕ್ನಿಕ್ ಹೋಗಿ ಬಂದಂಗೆ ಆಗುತ್ತೆ ಅನ್ನೋ ಲೆಕ್ಕದಲ್ಲಾಗಿದೆ. ಬಿಟ್ಟರೆ ಅದ್ರ ಹಿಂದೆ ಇರಬೇಕಾಗಿರ್ತಕ್ಕಂಥ ಒಂದು ಪಾವಿತ್ರ್ಯತೆಯೋ ತೀರ್ಥಯಾತ್ರೆಯ ಒಂದು ಏನು ಹೇಳ್ಬೋದು, ಅದಕ್ಕೆ ನಿಯಮಗಳನ್ನು ಪಾಲನೆ ಮಾಡೋದಿರಬಹುದು ಇತ್ಯಾದಿಗಳು ಅನೇಕ ಸಂದರ್ಭದಲ್ಲಿ ವಿಕೃತವಾಗುತ್ತದೆ, ವಿರೂಪವಾಗ್ತದೆ. ಅರ್ಥ ಆಯ್ತಲ್ಲ? ಹಾಗಾಗಿ ಪರಿಹಾರ ಅಂತಕ್ಕಂಥದ್ದು ಸಾಕಾರವಾಗಬೇಕಿದ್ರೆ ವಿಕಾರಗಳು ಇರಬಾರ್ದು. ವಿಕಾರಗಳು ಇಲ್ಲದೆ ನಾವು ಪರಿಹಾರಕ್ಕೋಸ್ಕರವಾಗಿ ಯಾವ ಆಚಾರವನ್ನು ಆಚರಣೆ ಮಾಡಿದರೂ ಕೂಡ ಅದು ನಮಗೆ ಅನುಕೂಲವನ್ನು ಕೊಟ್ಟೇ ಕೊಡುತ್ತದೆ. ಅದಿಲ್ಲ ಅಂದರೆ ಮಾಡಿದ್ದು ವ್ಯರ್ಥ. ಈ ತಿಳುವಳಿಕೆ ಇದ್ದರೆ ಸಾಕು.